ಮಾರೆ 125 ಅಂಶವನ್ನು ಇಟ್ಟು ಉಳಿದದನ್ನು ದಾನವೋ ಧರ್ಮವೋ ಏನೋ ಮಾಡಬೇಕು. ಅದೇನೋ ಮಾಡದೆ ನನ್ನ ಸ್ವಾರ್ಥಕ್ಕಾಗಿ ಇಟ್ಟುಕೊಂಡಿದ್ದೇನೆ. ಹಾಗಾಗಿ ನನಗೆ ಒಂದು ಶಿಕ್ಷೆ ಹೇಳಿದರೆ ತುಂಬಿನ ಮಗುವಾಗಿ ಬಿಡಿ. ಈತನನ್ನ ತುಂಬಿನಿಗೆ ಆದುಕೊಳ್ಳುವುದು ಒಳ್ಳೆಯ ಅಂದರೆ ಈಗ ಒಬ್ಬಳು ಬ್ರಾಹ್ಮಣ ಕನ್ಯೆ ಇವಳಿಗೆ ಕಾಯ ಬಂದಾಗ ಇವಳಿಗೆ ಮದುವೆ ಮಾಡಿ ಗಂಡನ ಒಳ್ಳೆಯ ಕುಟುಂಬಕ್ಕೆ ಮದುವೆ ಮಾಡಿ ಇವಳ ಗಂಡ ಪುರೋಹಿತ ಹಾಗೂ ದೇವಸ್ಥಾನಕ್ಕೆ ಪೂಜೆಗೆ ಆದರೆ ಇವಳ ಗಂಡ ಊರವರು ಪುರೋಹಿತಕ್ಕೆ ಹೋಗುವ ಸಮಯದಲ್ಲಿ ಹೀಗೆ ಬೇಡವಾದ ಅನಾಚಾರವನ್ನು ಮಾಡಿದ್ದಾಳೆ. ಅಂದರೆ ಬೇರೆ ಪರಪುರುಷರ ಸಂಘವನ್ನು ಮಾಡಿದ್ದಾಳೆ. ಅಂದರೆ ಜಾಸ್ತಿ ಸಮಯದಲ್ಲಿ ಹಾಸಿಗೆ ಬ್ರಾಹ್ಮಣವಾದ ಇವಳು ಅಂದರೆ ಬ್ರಾಹ್ಮಣ ಮುಖದಿಂದ ಬಂದವರೇ ಬ್ರಾಹ್ಮಣರು. ಬ್ರಾಹ್ಮಣ ಕನ್ಯರಿಗೆ ನಾವು ಮೂಲಕದಲ್ಲಿ ಅಮ್ಮ ಎನ್ನುತ್ತಾರೆ. ಹಾಗಾಗಿ ಈಕೆ ಪರಪುರುಷ ಸಂಘ ಮಾಡಿದ್ದಾರೆ. ಗಂಡ ಪುರೋಹಿತ. ಈಕೆಗೆ ಯಾವ ಶಿಕ್ಷೆ ಕೊಡಬೇಕು? ಅಂದರೆ ನೀವು ಹೇಳುವ ಪ್ರಕಾರ ಇವಳು ಬ್ರಾಹ್ಮಣ ಕನ್ಯೆ ನ್ಯಾಯಯುತವಾಗಿ ಭೂಲೋಕದ ಬ್ರಾಹ್ಮಣಿಯ ಪ್ರತ್ಯೇಕ ಒಂದು ಸ್ಥಾನ ಉಂಟು. ಅಲ್ಲಿನ ಮಾಲಿನ್ಯ ಬ್ರಾಹ್ಮಣ ಕಾಣುವಂತ ದೇವರು ಅಂತ ಹೆಚ್ಚು ಕೆಲಸ ಮಾಡಿದವಳು. ಅಂದ್ರೆ ಜೀವನದಲ್ಲಿ ಜೀವಿದ್ದಾಗ ಹಾಸಿಗೆ ಮಲಗಿದ ಕಾರಣ ಇಲ್ಲಿ ಪುಣ್ಯ ಮಾಡಲಿಲ್ಲ. ಹಾಗಾಗಿ ಇವಳು ಮುಳ್ಳಿನ ಹಾಸಿಗೆ
ಪ್ರಸಿದ್ಧವಾದ ಪುರ ಅದೇ ರುದ್ರಪುರ. ಅಲ್ಲಿಯ ಮೊಟ್ಟಮೊದಲ ದೊರೆ ಶ್ವೇತಕುಮಾರ ಎಂದರೆ ಈತನೇ. ಹೌದು. ಒಡೆಯ ಪಟ್ಟವೇರುವ ಮುಂದೆ ನಾಡನ್ನು ನೋಡದಂತೆ ಭಾಷೆದ ದೊರೆ ಸೂರಸೇನನ ಮಗಳನ್ನು ತಂದು ಇವನಿಗೆ ಪಟ್ಟಣ ಪಟ್ಟು ಮೈಸೂರಿನ ಕೊಟ್ಟು
ಇರುವಂತ ಶಿಷ್ಟಾಚಾರ. ಹಾ. ಪಟ್ಟವನ್ನು ಕಟ್ಟಿ ಹಾ. ಇವನು ಹೆಂಡತಿಯೊಂದಿಗೆ ಹಾ. ರಾಮ ರಾಜನಂತೆ ಹಾ. ಇರುತ್ತಿದ್ದ. ಹಾ. ಹಾ. ರಾಜಗಳನ್ನು ಮಕ್ಕಳಂತೆ ಹಾ. ಹೆಂಡತಿಯನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡು ಹಾ. ಒಳ್ಳೆಯ ರೀತಿಯಲ್ಲಿ ಇಟ್ಟಿದ್ದ. ಹಾ. ಹಾ. ಆದರೆ ಹಾ. ಕಾಲಕ್ರಮೇಣ ಹಾ. ಇವನಿಗೆ ಏನೋ ದುಗುಪ್ತಿ ಉಂಟಾಯಿತು. ಏನಾದ್ರು ನನ್ನನ್ನ ಬೇಸರ ಓಹೋ. ನನ್ನನ್ನ ಬೇಸರವಾಗಿ ಹಾ. ತನ್ನದೇ ಆದಂತ ಉಪವಾದಕ್ಕೆ ಹೋದ. ಒಳ್ಳೆಯ ರೀತಿಯಲ್ಲಿ ಮದುವೆ ಆಗಿದೆ. ಮನಸ್ಸಿನ ಬೇಸರ ಕಳೆಯುವುದರ ತನ್ನ ಉಪವನಕ್ಕೆ ಹೋದ. ಅಲ್ಲಿ ಬ್ರಹ್ಮ ಮಾರ್ಗ ಪುತ್ರಿಯಾದಂತ ತ್ರಿಲೋಕಪುತ್ರಿಯನ್ನು ನೋಡಿದ. ಓಹೋ. ನೋಡಿ ಅದು ತಪ್ಪಲ್ಲ. ರಾಜರು. ಹಾ. ಮುಂದೆ. ಒಡೆಯ ಹಾ. ನೋಡಿದ್ದು ಅಷ್ಟೇ ಅಲ್ಲ, ಹಾ. ಅಲ್ಲಿಯೇ ಕಾಲ ಪಡೆದ. ಓಹೋ. ಅವರಲ್ಲಿ ಮನಸ್ಸಿಕೊಂಡ ಓಹೋ. ಅಲ್ಲೇ ಕಾಲ ಪಡೆದುಕೊಳ್ಳಿದ. ಓಹೋ. ಹಾ. ಇವನು ನಾಟ್ಯವನ್ನು ಬಿಟ್ಟ. ನಾಟ್ಯವನ್ನು ಬಿಟ್ಟ, ಹೆಂಡತಿಯನ್ನು ಬಿಟ್ಟ. ಬಿಟ್ಟ. ಅಲ್ಲದೆ ಇವನೊಂದು ವ್ರತವನ್ನು ಮಾಡ್ತಿದ್ದ. ಯಾವ ಬರುತ್ತದು? ಏಕಾದಶಿ ವ್ರತ. ಓಹೋ. ಅದನ್ನು ಅಲ್ಲೇ ಕೈಬಿಟ್ಟ. ಕೈಬಿಟ್ಟ. ಮುಂದೆ. ಹೀಗಿರುವಾಗ ಒಡೆಯ ಶಿವನಿಂದ ತೋರಿ ದುರುಳ ದುರ್ಜಯಾಸುರ ಈ ಇಂದ್ರಪುರದ ಮೇಲೆ ದಾಳಿ ಮಾಡಿದ. ದಾಳಿ ಮಾಡಿ ರಾಜ ಬಿಡು. ಒಡೆಯ ದಾಳಿ ಮಾಡಿದ್ರು ರಾಜ ಹೌದು. ಆದ್ರೆ ಅವನು ಒತ್ತಕ್ಕೆ ಸುಮ್ಮನಾಗಿಲ್ಲ. ಏನು ಮಾಡಿದ? ಈ ಸ್ವಾಮಿ ಮಗ ಇಲ್ಲೇ ಈ ಇಂದ್ರಪುರದಲ್ಲಿ ಇಲ್ಲ ಗೊತ್ತುಂಟು. ಅವನ ಹೆಂಡತಿಯಾದ ಸೀರೆಯನ್ನು ಎಳೆದುಕೊಂಡು ಹೋದ. ಆಕೆಯನ್ನು ಎಳೆದುಕೊಂಡು ಹೋದ. ಈ ವಿಷಯ ಹೇಗೋ ಶಿವಕುಮಾರನಿಗೆ ಗೊತ್ತಾಯಿತು. ಅದಕ್ಕಾಗಿ ಶಿವಕುಮಾರನು ದುರ್ಯೋಧನನನ್ನು ಕರೆದು ಹೋದ. ಇಬ್ಬರಿಗೂ ಕಾಡಕಾಡಿ ಯುದ್ಧವಾಯಿತು. ಯುದ್ಧದಲ್ಲಿ ಈತ ಮೊಡಿದ. ಮೊಡಿದು ಈತನ ಪ್ರೇತ ನಮ್ಮಿ ಸೈನಿಗೆ ಬಂದಿದೆ. ಒಡೆಯ ಈತನ ಪೂರಾಪರವನ್ನು ಆಲಿಸಿ ನೋಡಿದರೆ ಈಗ ರಾಜ್ಯವನ್ನೂ ಬಿಟ್ಟ, ಹೆಂಡತಿಯನ್ನೂ ಬಿಟ್ಟ, ಪ್ರಜೆಗಳನ್ನೂ ಬಿಟ್ಟ, ಏಕಾದಶಿ ವ್ರತವನ್ನು ಬಿಟ್ಟ. ಹಾಗಾಗಿ ನನ್ನ ಅವಲೋಕನೆಗೆ ಬಂದ ಪ್ರಕಾರ ಈತನ ಪಾಪವೇ ತುಂಬಿದೆ. ಹಾಗಾಗಿ ಈತನೇ ಯಾವ ಶಿಕ್ಷೆ? ಈತನೊಬ್ಬ ರಾಜನಾಗಿ ಮಾಡಬಾರದನ್ನು ಮಾಡದೆ ಮತ್ತ ಪ್ರಜೆಗಳನ್ನು ಮಕ್ಕಳಂತೆ ಕಾಣದೆ ಮತ್ತ ಮೊಡದೆಯನ್ನು ಕಾಣದೆ ಏನೆಲ್ಲ ಈ ತರ ಹಿಂಸೆ ಮಾಡಿ ಈ ಕಡೆ ಬಂದಿದ್ದಾನೆ. ಆತನಿಗೆ ಆತನು ಪಾಪವೇ ಜಾಸ್ತಿಯಾಗಿ ಶಕ್ತಿಯನಿಗೆ ಅವನಿಗೆ ಯುದ್ಧದಲ್ಲಿ ಮಾಡಿದ ವೀರ ಸರ್ಕಾರವೇ. ಹಾಗಾಗಿ ನಮ್ಮ ಈ ಸೆಮಿಯಾಗಿ ಬಂದ. ಈತನಿಗೂ ಕಾಡಕಾಡಿ ಯುದ್ಧ ನಡೆದು ಈತ ವ್ರತಪಟ್ಟು ನಮ್ಮ ಈ ಸೇವೆಗೆ ಬಂದ. ಆ ಯೋಗದಲ್ಲಿ ಇವನು ಏಕಾದಶಿಯಿಂದ ಶಿವೆಯನ್ನು 3 ಬಾರಿ ಕರೆದ. ಅಂದರೆ ಕಡೆಯ ದಿಕ್ಕಿನ ಒಡೆಯ ಶಿವನ ಹೆಂಡತಿ. ಶಿವೆಯನ್ನು 3 ಬಾರಿ ಕರೆದ. ಒಡೆಯ ಇಲ್ಲಿ ನಾವು ಆಲೋಚನೆ ಮಾಡೋದು ಆಲೋಚಿಸಬೇಕಾಗುತ್ತದೆ. ಈಗ 3 ಬಾರಿ ಶಿವೆಯನ್ನು ಕರೆದ ಕಾರಣ ಈತನಿಗೆ ಕಿತ್ತು ಪುಣ್ಯ ಲಭಿಸಿದೆ. ಹೌದೇ? ಈತನು ಜೀವಂತದ್ದು ಮಾಡಿದ ಅಪರಾಧ ಜಾಸ್ತಿ. ಕಾಲದಲ್ಲಿ ಕಿತ್ತು ಪುಣ್ಯವನ್ನು ಪಡೆದಿದ್ದಾನೆ. ಹಾಗಾಗಿ ಈತನಿಗೆ ಸ್ವಲ್ಪ ವಿಚಾರಿಸಬೇಕು. ಪ್ರಯತ್ನವೇ ಈ ಕಡೆ ಬಾ. ಸಾಯೋ ಕಾಲದ ಸ್ವಲ್ಪ ಪುಣ್ಯವನ್ನು ನೀನು ಮಾಡಿದೆ. ಹಾಗಾಗಿ ಕಿಂಚಿತ್ ಪುಣ್ಯ ಸಂಪಾದನೆ ಮಾಡಿದೆ. ಹಾಗಾಗಿ ನಾನು ಒಂದು ವರವನ್ನು ಕೊಡುತ್ತೇನೆ. ವರವನ್ನು ಕೊಡ್ತೇನೆ. ಏನು ಮಗು ಕೇಳಿಕೋ. ಕಿಂಚಿತ್ ಪುಣ್ಯ ಮಾಡಿದ ಕಾರಣಕ್ಕಾಗಿ ತನ್ನ ಹೆಂಡತಿ ಅಂತ ಅಥವಾ ಶಿವನು ಮಾಡಿದಂತ ಎಲ್ಲರೂ ಶಿವನ ಕರೀತಾರೆ. ಏನು ವರವನ್ನು ಕೇಳಿಕೋ. ಶ್ರೇಷ್ಠನ ಕೇಳಿಕೋ, ಕೊಡುತ್ತೇನೆ.
ನೀ ಹೇಳಲಿಕ್ಕೆ ಬರುದಿಲ್ಲ ಆಸೆ ಬೇರೆ ಉಂಟಲ್ಲ ಯಾರ ಒಟ್ಟಿಗೆ ಅವ್ರು ನೀ ಬೇಕೋ ಬೇಡ ಹಾ ಮತ್ತೆ ಆಗ್ಬೇಕು ಇಲ್ಲ ಇಲ್ಲಿ ಗಣನೆ ಉಂಟು ಹಾ ಹಾ ನೀವು ಉದ್ದ ಉಂಟಲ್ಲ ಮತ್ತೆ ಆಗ್ಬೇಕು ಈತನ ಮೂಲಕದಲ್ಲಿ ಮಾಡಿದ್ದೇನು ಅದಕ್ಕೆ ಒಂದು ಗಾದೆ ಮಾತುಂಟಲ್ಲ ಏನದು ಪ್ರಾಣದ ಬಾಲ ಎಷ್ಟು ಸತ್ತ ಮಾಡಿರೋದು ದೈತ್ಯ ಕೆಟ್ಟ ಬೀಜ ಸುತ್ತಲೂ ಮಳೆ ಹೌದೌದು ಈತನ ತನ್ನ ಜೀವನದಲ್ಲಿ ಮಾಡಿದ್ದು ಅದೇ ಈ ಜೀವನದಲ್ಲಿ ತಾನು ಕೇಳಿದಂತ ವರದಲ್ಲಿ ಇದನ್ನು ತನ್ನ ಜೀವನೋತ್ಸವ ಕೇಳಬೇಕು ಅಥವಾ ತಾನು ಬಳಸಿಕೊಂಡಂತ ಸುವಸ್ತು ರಾಜ್ಯ ಪಟ್ಟಣವನ್ನು ಕೇಳಬೇಕು ಅದಲ್ಲದೆ ಅದನ್ನೆಲ್ಲ ಬಿಟ್ಟು ಇದ್ದ ಮೂಲಕದಲ್ಲಿ ಮಾಡಿದ್ದನ್ನು ಕೇಳುತ್ತಲ್ಲ ರಂಬೆಯ ಸುಖ ಬೇಕನ್ನುತ್ತಲ್ಲ ಅದನ್ನ ಕೊಟ್ಟ ಆಯ್ತು ಮಾತು ಕೊಟ್ಟ ಮಾತಿನ ಹುಸಿ ಇಲ್ಲ ಆಗಲಿ ಪ್ರೇತವೇ ಕೊಡುತ್ತೇನೆ ಯಾವ ರೀತಿ ಸುಖ ಒಂದು ರಾತ್ರಿ ಮಾತ್ರ ಬೆಳಗಾವಲು ನಮ್ಮ ಸೇವೆ ಬರತಕ್ಕದ್ದು ಒಂದ ಮೇಲೆ ನಿನಗೆ ಶಿಕ್ಷೆ ರಕ್ಷಣೆ ಮತ್ತು ಆಮೇಲೆ ನಿರ್ಣಯ ಮಾಡೋದು ಈತನನ್ನು ಒಂದು ರಾತ್ರಿ ನಾನು ನಿಮ್ಮನ್ನು ಇಲ್ಲಿಗೆ ಬಿಟ್ಟು ಹೋಗುತ್ತೇನೆ. ಬೆಳಗಾವರೊಳಗೆ ನೀವು ಅಲ್ಲಿಗೆ ಬರಬೇಕು. ಬಾರದಿದ್ದರೆ ನಾನೇ ಬಂದು ನಿಮ್ಮನ್ನು ಎಳೆದುಕೊಂಡು ಹೋಗ್ತೇನೆ. ಇಲ್ಲೇ ಕಾಯ್ತಾ ಇರ್ತೇನೆ. ಎಚ್ಚರಿಕೆ, ಎಲ್ಲಿಗೆ ಹೋಗಿಲ್ಲ. ಬೇಗ
ಚಿತ್ರ ಇದಕ್ಕೆ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ಅದನ್ನು ನಮಗೆ ಒಳಗಿರಬಹುದು. ಯಾರು ನೀನು ಇಲ್ಲಿಗೆ ಯಾಕೆ ಬಂದೆ? Oh,
ಗಡಿಬಿಡಿ ಮಾಡಬೇಡ. ಅಲೆ ಚಿನ್ನ, ಯಮನ ವರವನ್ನು ಧಿಕ್ಕರಿಸುವುದಿಲ್ಲ. ಆದರೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ಪಂಚಾಕ್ಷರಿಯ ಮಂತ್ರ ಪಂಚವದನದ ಧ್ಯಾನವನ್ನು ಮಾಡಬೇಕು. ಹಾಗೆ ಆಗುವುದಿಲ್ಲ. ಶಿವನ ಧ್ಯಾನವನ್ನು ಮಾಡಬೇಕು. ಆದರೆ ಮಾತ್ರ ಹೌದು, ಹಾಗೆ ಅಲ್ಲ. ಶಿವನ ಧ್ಯಾನ ಎಂದರೆ ಪಂಚಕೋಟಿಯ ಸಂಖ್ಯೆ. ಹೌದು, ಪಂಚವದನದ ಧ್ಯಾನ.
ಬೇಡ ಅಂತ ಬಂದು ಇದೇನು ಆಶ್ಚರ್ಯ, ಲೋಕದಲ್ಲಿ ಭಕ್ತ ಗಣನ ಒಂದು ಶಂಕರನ ಅಭಯವನ್ನನ್ನು ಕೇಳುತ್ತಾ ಇದೆ. ಪಂಚವದನ ಜ್ಞಾನವನ್ನು ಪಂಚಕೋಟಿಯಲ್ಲಿ ಸ್ಮರಿಸುತ್ತಿರುವ ನನ್ನ ಭಕ್ತ ಶ್ವೇತಕುಮಾರ್ ಈತನನ್ನು ಯಮಕಿಂಕರು ಎಳೆದೊಯ್ಯುತ್ತಿದ್ದಾರೆ. ಇದನನಿತ ನಾನು ನಂದಿಯನ್ನು ಕಳಿಸಿದೆ. ನಂದಿ ಸೋತು ಹಿಂದಿರುಗಿದ್ದಾನೆ. ಈಗ ನಾನು ನನ್ನ ಮಗನಾದ ವೀರಭದ್ರನ ಬರೆಯುತ್ತಿದ್ದೇನೆ. ಎಲೇ ವೀರಭದ್ರ, ಎದ್ದೇಳು ಮಾರೆ, ಕಾರಣವಿದೆ. ಪಂಚವದನ ಧ್ಯಾನವನ್ನು ಪಂಚಕೋಟಿಯಲ್ಲಿ ಸ್ಮರಿಸುತ್ತಾ ನನ್ನ ಭಕ್ತ ಶ್ವೇತಕುಮಾರನನ್ನು ಯಮಭಟರು ಯಮಬಲಿಗೆ ಎಳೆಯುತ್ತಿದ್ದಾರೆ. ನೀನು ಈಗಾಗಲೇ ಯಮಬಲಿಗೆ ತೆರಳಿ ಅವನನ್ನು ರಕ್ಷಿಸು. ಕರೆದುಕೊಂಡು ಹೋಗ್ತಾ ಇದ್ದೇವೆ. ನಿನ್ನನ್ನು ಕರೆಯಲು ಬರುವುದಿಲ್ಲ. ನನ್ನ ತಂದೆ ಅಮ್ಮಡಿಕೊಂಡು ಬಯಸಿದ್ದಾರೆ. ನಾನು ನಮ್ಮ ದೇವರಲ್ಲಿ ನಾನು ಅಪ್ಪಳಿಯನ್ನು ಪಡೆದುಕೊಂಡು ಬೇಗನೆ ಯಾವ್ದಿದ್ದೇನೆ ನುಡಿಯುತ್ತಾ ಇದೆಯೋ
ನಿಯಮಗಳನ್ನು ಪಾಲಿಸುವುದು ಯಮ. ಯಾವುದು ಉಲ್ಲಂಘನೆ ಮಾಡುತ್ತೇನೆ? ನಿನಗೆ ವಹಿಸಿದ ಕಾರ್ಯವನ್ನು ನೀನು ಮಾಡುತ್ತಿರುವ ಕರ್ತವ್ಯವೇನು? ಏನು ಮಾಡುವುದಂತ ನಾನು ನಿನ್ನನ್ನು ಮಾಡಿದ್ದೇನೆ. ಯಾರಿಂದ ಗೊತ್ತಾ ನಿನಗೆ? ಈತನು ಯಾರಾದ್ರೂ ನಮಗೇನು? ಹೇಳು. ಈತನ ಮಾಡುವ ಕಾಲದ ಬಗ್ಗೆ ನಾನು ಈತನನ್ನು ವಿಮರ್ಶಿಸಿ ನೋಡಿದಾಗ ಈತನ ಕಿಂಚಿತ್ತು ಪುಣ್ಯ ಮಾಡ್ತೇನೆ. ಈ ಪುಣ್ಯದ ಫಲವಾಗಿ ಒಂದು ರಾತ್ರಿ ನಮ್ಮೆ ಸುಖವನ್ನು ಕೇಳಿದ್ದೇನೆ. ಅದಕ್ಕೋಸ್ಕರ ನನ್ನ ಕಿಂಕರನ್ನು ಕಳಿಸಿಕೊಟ್ಟಿದ್ದೇನೆ. ಆತನ ಪೂರ್ಣಗೊಂಡಿದೆ. ಹಾಗಾಗಿ ನಮ್ಮ ಹೊರಗಡೆ ಹೇಳಿಕೊಂಡು ಹೋಗುತ್ತಿರುವ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿಸುತ್ತೇನಲ್ಲ. ಎಲೆ ಯಮನೇ, ಜೀವಿತಾವಧಿಯಲ್ಲಿ ಏನೇ ಪಾಪ ಕರ್ಮಗಳನ್ನು ಮಾಡಿದರೂ ಸಾಯುವ ಕಾಲದಲ್ಲಿ ಈತನು ಶಿವೆ 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 ಎಂದು 3 ಬಾರಿ ಉಚ್ಚಾರಣೆ ಮಾಡಿ ತನ್ನ ಪಾಪವನ್ನು ಕಳೆದುಕೊಂಡಿದ್ದಾನೆ. ಯುದ್ಧಕ್ಕೆ ಮುಂದಾದರೆ ಯುದ್ಧವನ್ನು ನಾನು ಸೋತೆ. ಆದರೆ ಹೀಗೆ ಯಾಕೆಲ್ಲ ಏನಾಯ್ತು ಅಂತ ನನಗೆ ಒಂದು ತಿಳಿಯದು ದೇವ. ಕಾರಣವಿದೆ. ಎಲ್ಲವೋ ಯಮಧರ್ಮ ಹಣೆಯಲ್ಲಿ ಬರೆದಂತಹ ವರವನ್ನು ಅಳಿಸಲು ಸಾಧ್ಯವಿಲ್ಲವಂತೆ. ಇವನ ಹಣೆಯಲ್ಲಿ ಬರೆಯುವುದು ಬ್ರಹ್ಮನೇ ಹೌದಾದ್ರೂ ಅದನ್ನು ತಿದ್ದಿ ಬರೆಯುವುದು ನನ್ನ ಅಧಿಕಾರ ಹೌದು. ಹೌದೇ? ಅಸ್ತಿತ್ವವು ಹೌದು. ಕಾರಣವಿಲ್ಲಯ ಭೂಲೋಕದಲ್ಲಿ ದುರ್ಜಯಸುರನೆಂಬ ಅಸುರನು ಮತ್ತು ಬದುಕಿದವರಿಂದಲೇ ಮರಣ ಎಂದು ವರವನ್ನು ಪಡೆದುಕೊಂಡಿದ್ದಾನೆ. ಹೌದೇ? ಅವನ ಮತಿಗಾಗಿ ನಾವು ಇವನನ್ನು ಜೀವಂತವಾಗಿ ಮೂಲಕ್ಕೆ ಕಳಿಸಬೇಕಾಗಿದೆ. ದುರ್ಜಯನ ತಪ್ಪಿಲ್ಲ, ಕ್ಷಮಿಸಿದ್ದೇನೆ. ಇದಕ್ಕೆ ಹೆದರಬೇಡ. ಈ ಭಾಷೆಗೆ ಹುಸಿ ಬರದಂತೆ ದುರ್ಜಯನ ಆತ್ಮವಲ್ಲಿ ಕಾಯುತ್ತಿದೆ. ಅಲ್ಲಿ ತೆರಳು, ನಿನಗೆ ಬಂಧನವಾಗಲಿ. ಮನುಷ್ಯನಾಗಿ ಹುಟ್ಟಿ ಮಾಡಬಾರದ ಪಾಪಕರ್ಮ ಕಾರ್ಯಗಳನ್ನು ಮಾಡಿದೆ. ಒಂದಿನಿತು ಭಕ್ತಿಯ ಲವಲೇಶವನ್ನು ಮಾಡದೆ ಸ್ತ್ರೀ ಲಾಲಸೆಯಲ್ಲಿ ಕಳೆದು ತನ್ನ ಜೀವಿತಾವಧಿಯನ್ನು ಕಳೆದಿರುತ್ತೀಯ. ಸಾಯುವ ಕಾಲದಲ್ಲಿ ಪ್ರಾಣೋತ್ಮನ ಕಾಲದಲ್ಲಿ ಶಿವೆ ಶಿವೆ ಎಂದು 3 ಬಾರಿ ಉಚ್ಚರಿಸಿದ್ದಿ. ಅಂತ ನಾರೀಶ್ವರನಾದ ನಾನು ಶಿವನೂ ಹೌದು, ಶಿವೆಯೂ ಹೌದು. ಯಾರು ನನ್ನನ್ನು ಭಕ್ತಿಯಲ್ಲಿ ಭಜಿಸುತ್ತಾರೋ ಅವರಿಗೆ ನಾನು ಶಂಕರೋತಿ ಶಂಕರಾಯ ನಿನಗೆ ನಾನು ವರವನ್ನು ಅನುಗ್ರಹಿಸುತ್ತಿದ್ದೇನೆ. ಸಜೀವವಾಗಿ ಪುನಃ ನೀನು ಬದುಕಿದ. ಶಂಕರ ಧನ್ಯವಾದ ಗಣಪತಿ.
ದೇವ ನೀನು ಈಗಾಗಲೇ ದುರ್ಜಯನ ಶೈಲಿರುವ ನಿನ್ನ ಮಡದಿಯಾದ ಶಿವೆಯನ್ನು ಬಿಡಿಸಿ ಲೋಕಕ್ಕೆ ಮಂಗಳವಾಗುವಂತ ರಾಜ್ಯಭಾರ ಮಾಡಿ ನನಗೆ ಮಂಗಳವಾಗಲಿ. ದೇವ ನಿನ್ನ ಆಶೀರ್ವಾದದಂತೆ ನಿನ್ನ ಮೈಯಿಂದ ನಾನು ಮತ್ತೆ ಶರೀರವಾಗಿ ದೂರಕ್ಕೆ ಹೋಗುತ್ತಾ ಇದ್ದೇನೆ. ಆದ್ದರಿಂದ ನಿನ್ನ ಆಶೀರ್ವಾದದಂತೆ ನಿನ್ನ ಅನುಜ್ಞೆಯಂತೆ ದೂರಕ್ಕೆ ತೆರಳಿ ನನ್ನ ಮಡಿದ ಶಿವೆಯನ್ನು ಬಿಡಿಸಿಕೊಳ್ಳುತ್ತಾ ದುರ್ಜಯನನ್ನು ನಾನು ಸಂಹಾರ ಮಾಡುತ್ತೇನೆ. ನಿನ್ನ ಆಶೀರ್ವಾದ ಶಿವನ ಮಹಿಮೆಯಿಂದ ನಾನು ಮತ್ತೆ ಶರೀರನಾಗಿ ಬದುಕು ಬಂದಿದ್ದೇನೆ. ಈಗ ನಾನು ಮಾಡಬೇಕು ಕೆಲಸ ಏನಂದ್ರೆ ಯಮನು ಕೊಟ್ಟಂತ ವರವು ಆ ದಿನ ರಮ್ಯ ಜೊತೆಗೆ ಒಂದು ರಾತ್ರಿ ಕಳೆಯಬೇಕಂತ ವರ ನೀಡಿದ್ದೇನೆ. ನನಗೆ ಈಗ ಯಾವ ಹೆಣ್ಣಿನ ಸುಖ ಭೋಗದ ಭಾಗ್ಯ ಆ ಲವಲೇಶವೂ ನನಗಿಲ್ಲ, ನನಗೆ ಆಸೆಯೂ ಇಲ್ಲ. ಆದರೆ ಯಮನ ವರಕ್ಕೆ ಚ್ಯುತಿ ಬರಲ್ಲ. ಅದಕ್ಕೋಸ್ಕರ ನಾನು ಒಂದು ರಾತ್ರಿ ಮಟ್ಟಿಗೆ ರಮ್ಯ ಜೊತೆಗೆ ಇದ್ದು ಆಮೇಲೆ ಸುಳಿದಾಮಕ್ಕೆ ನಡೆದು ಅಲ್ಲಿ ವೀರ ದುರ್ಜನನ್ನು ಒದಗಿಸಿ ನನ್ನ ಮಡೆದ ಶಿವೆಯನ್ನು ಮತ್ತೆ ನಾನು ನನ್ನ ಪುರಕ್ಕೆ ಕರೆದುಕೊಂಡು ಹೋಗ್ತೇನೆ. ಹೌದು, ನನ್ನಿಂದಲೇ ಹತನಾಗಿ ಹೋಗಬಹುದು. ಆದರೆ ಏನಿದು? ಅಂದು ನಾನು ಕೇಳಿದ್ದೇನು ಬ್ರಹ್ಮನಲ್ಲಿ ಹತ್ತು ಬದುಕಿ ಬಂದವರಿಂದ ನನ್ನ ಪಾಲಿಗೆ ಮರಣ. ಹಾಗಾದರೆ ಅಂದು ನಾನು ಕೇಳಿದಂತ ಹೊರ ಇಂದು ನನ್ನ ಪಾಲಿಗೆ ಶಾಪವಾಯಿತೆ. ಏನೇ ಇರಲಿ ಈ ದುರ್ಜಯಾಸುರ ಎದುರುವುದಿಲ್ಲ. ಅನ್ಯಾಯ ಒಂದೇ ಎರಡೇ ಮಾಡಿ ಬೆಳೆದಿದ್ದೀಯ. ಈಗ ನನ್ನನ್ನು ನೋಡಿ ಈ ರೀತಿ ವರ್ತಿಸ್ತಿದ್ಯಾ? ಈಗ ನಿನ್ನ ಅಂತ್ಯಕಾಲ ಹಿಂದೆ ಇದೇ ಕ್ಷಣದಲ್ಲಿ ಆರಂಭವಾಗಿದೆ. ಈಗ ನಿನ್ನಲ್ಲಿ ಮತ್ತೇನಾದ್ರು ಕಸುವಿದ್ದರೆ ಇನ್ನ ಪರಪರ ಇದ್ದರೆ ಇನ್ನು ಅರಮನೆಯಲ್ಲೇ ಬಂಧಿಸುವಂತ ನನ್ನ ಮಡದಿ ಶಿವೆಯನ್ನು ಬಿಡಿಸಬೇಕಾಗಿದೆ. ಅದರಿಂದ ನೇರವಾಗಿ ಅಂತಪುರಕ್ಕೆ ಹೋಗಿ ಶಿವೆಯನ್ನು ನೋಡ್ತೇನೆ. ನೋಡು
ಸುದ್ದಿನ ಭಯ ನಿನಗಿಲ್ಲ. ಈಗ ನಮ್ಮ ಅಂತಃಪುರಕ್ಕೆ ಹೋಗೋಣ ಬಾ. ದೂರ ನಿಲ್ಲು. ಯಾಕೆ? ನಾನು ನಿನ್ನ ಪತಿದೇವ. ಇಲ್ಲ, ಅಸುರರು ಮಾಯಾವಿಗಳು ಮಾಂತ್ರಿಕ ವೇಷ ಧರಿಸಿಕೊಂಡು ಬಂದು ಏನು ಬೇಕಾದರೂ ಮಾಡುತ್ತಾರೆ. ನೋಡು, ಇನ್ನೊಮ್ಮೆ ಕಣ್ಣಾರೆ ನೋಡು, ದಿಟ್ಟಿಸಿ ನೋಡು, ನಾನೇ ನಿನ್ನ ಪತಿದೇವ ಶ್ವೇತಕುಮಾರ. ಇಗೋ, ಇನ್ನೊಮ್ಮೆ ಸರಿಯಾಗಿ ನೋಡು, ಆ ಭಯ ಬೇಡ. ಇಲ್ಲ, ದೂರ ನಿಲ್ಲು. ಅಸುರರು ಮಾಟ ಮಂತ್ರ ವಿದ್ಯೆಗಳನ್ನು ಬಲ್ಲವರು. ನಾನು ಹಿಂದೆ ನೀನು ಒಲಿಸಿಕೊಳ್ಳಲು ಬಂದಾಗ ನಾನು ಒಪ್ಪಲಿಲ್ಲ ಅಂತ ಕಾರಣ ಹುಟ್ಟಿದ್ದಕ್ಕೆ ಈಗ ರೂಪವನ್ನು ಬದಲಾಯಿಸಿಕೊಂಡು ಬಂದಿದ್ದೀಯಾ? ದೂರ ನಿಲ್ಲು. ಮುಂದೆ ಬಂದರೆ ಸೇರಿದ ತಿರುವಿಗೆ ಸಹಜ. ಮನುಜನೊಮ್ಮೆ ಹಾವನ್ನು ಕಂಡು ಮತ್ತೆ ಹಗ್ಗ ನೋಡಿದ ಹೇಗೆ ಬೆಚ್ಚಿ ಬಿಡ್ತರು, ಅದೇ ರೀತಿ ಅಸುರರ ಕೈಯಲ್ಲಿ ನರಳಿ ಈಗ ನಿಜವಾದ ಶ್ವೇತಕುಮಾರ ಬಂದರೂ ಒಪ್ಪುವ ಮನಸ್ಥಿತಿ ಈಕೆಗಿಲ್ಲ. ಅಯ್ಯೋ, ಹಾಗಾದರೆ ಈಕೆಗೆ ಈ ನಿಜಾರ್ಥವನ್ನು ತಿಳಿಸುವ ಹೇಗೆ? ಈಗ ಯಾರಿದ್ದರೆ ಈ ದೂರ ಪುರದಲ್ಲಿ ನಮಗೆ ಬೇಕಾದರೂ ಯಾರೂ ಇಲ್ಲ. ಸತ್ತವನಾದರೂ ಹೀಗೆ ಅರುವುದಾದರೂ ಹೇಗೆ? ನನ್ನ ಜೀವನದ ಪುನರುಜ್ಜೀವನಕ್ಕೆ ಕಾರಣವಾದ ಆ ಪರಮೇಶ್ವರನ್ನು ಬಿಟ್ಟರೆ ನನಗೆ ಮತ್ತಾರು ಬರೆ. ಆದ್ದರಿಂದ ಶಿವರನ್ನೇ ನಾವು ಧ್ಯಾನಿಸಿ ಅವರನ್ನೇ ಕೇಳಿದ್ದೇವೆ. ನಿನ್ನ ಅನುಗ್ರಹದಿಂದ ಮತ್ತೆ ನಾನು ಸಶೀಲವಾಗಿ ಭೂಲೋಕಕ್ಕೆ ತೆರಳಿ ಅಲ್ಲಿ ದುರ್ಜಯನನ್ನು ಒದಿಸಿ ಮತ್ತೆ ನನ್ನ ಮಡದಿ ಶಿವೆಯನ್ನು ಕರೆದುಕೊಂಡು ಹೋಗಲು ಹೋದೆ. ಆದರೆ ದುರುಳಾಟ ಕುಕೃತ್ಯದಿಂದ ಭಯಗೊಂಡ ಈಕೆ ನಿಜಾಂಶ ತಿಳಿಯುವ ಮನಸ್ಥಿತಿ ಇಲ್ಲ. ಆದ್ದರಿಂದ ಈ ನನ್ನ ಸನ್ನಿಗ್ಧ ಪರಿಸ್ಥಿತಿಯನ್ನು ತಾವೇ ಸರಿ ಮಾಡಬೇಕು ದೇವಾ. ಮಗಳೇ ಶಿವೆ, ಈತನೇ ಸಾಕ್ಷಾತ್ ಪತಿದೇವ. ನಾವು ಮಾಡಿದ ನಾಟಕದಲ್ಲಿ ನಾವು ಸೂತ್ರಧಾರ, ನಿಮ್ಮ ಪತಿಯು ಪಾತ್ರಧಾರಿ. ಸತ್ತು ಬದುಕಿದವನಿಂದಲೇ ಮರಣ ಎಂದು ಪದವನ್ನು ಪಡೆದುಕೊಂಡಿದ್ದ ದುರ್ಜಯನ ವಧೆಗಾಗಿ ಸತ್ತು ಬದುಕಿದ ಶ್ವೇತಕುಮಾರನಿಂದ ವಧೆಯಾಗಿದೆ. ನೀವಿನ್ನು 100 ಕಾಲ ರಾಜ್ಯವಾಡಿ ಮಂಗಳವಾಗಿ ರಾಜ್ಯಭಾರ ಮಾಡಿ. ನೀನು ಕ್ಷಮಿಸಲಾರದ ತಪ್ಪು ಏನೂ ಮಾಡಿಲ್ಲ. ಆದರೂ ವಿಧಿಯ ಆಟದಲ್ಲಿ ನಾವೆಲ್ಲರೂ ತಲೆಯುವಾಗಲೇ ಅಲ್ಲೂ ನಾವು ಏನು ಹೇಳಿದೆ? ಋಣಾನುಬಂಧ ರೂಪೇಣ ಪಶುಪತಿ ಸುತಾನ ಎಂದು. ಯಾರಿಗೆ ಯಾವ ವಸ್ತು ಯಾವಾಗ ದೊರಕಬೇಕು ಅದು ದೊರಕುತ್ತದೆ. ಇದರ ಮಧ್ಯೆ ಅದೆಷ್ಟು ಕಷ್ಟ ಕಾಲವು ಬಂದರೂ ಮತ್ತೆ ಒಂದಲ್ಲ ಒಂದು ದಿನ ಆ ವಸ್ತು ಅವರಿಗೆ ದಕ್ಕುತ್ತದೆ ಅಂತ ನಾನು ಹೇಳಿದ್ದೇನೆ. ಮದುವೆಯಾದ ಕ್ಷಣದಿಂದಲೂ ನೀನು ಸುಖವನ್ನು ಪಡೆಯಲಿಲ್ಲ. ಆದರೂ ಈ ಮಧ್ಯೆ ನಡೆಯುತ್ತಿರುವ ಈ ದುರ್ಘಟನೆಗಳಿಂದ ನಾವು ವಿಚಲಿತರಾಗದೆ ಆ ಪರಮೇಶ್ವರನ ದಯೆಯನ್ನು ನಮ್ಮ ಮತ್ತೆ ಕೊಡುವಂತಾಯ್ತಲ್ಲ. ಹಾಗಾಗಿ ಇನ್ನು ಮುಂದಾದರೂ ನಾವಿಬ್ಬರು ಶ್ವೇತಕುಮಾರ ಮತ್ತು ಶಿವೆ ಮಾದರಿ ದಂಪತಿಗಳಾಗಿ ಈ ಲೋಕಕ್ಕೆ ನಾವು ಆಕರ್ಷಿತ ದಂಪತಿಗಳಾಗಿ ಜೀವನ ನಡೆಸಿ ತೋರಿಸಬೇಕಾಗಿದೆ. ಆದ್ದರಿಂದ ಮಾಡದೆ ಸೇರೋಣ.